ಅಸ್ಸಲಾಮುಅಲೈಕುಮ್ ಎಲ್ರಿಗೂ ನಮಸ್ಕಾರ. ನಾನು ನಾಜಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸ್ನೇಹಿತರೆ, ಇವಾಗ ಆಗಲೇ 10 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ನನ್ನ ಮಗಳಿಗೆ ತಿಂಡಿ ತಿನ್ನಿಸಿದ್ದೀನಿ. ಇನ್ನೂ ಮನೆ ಕೆಲಸ ಏನೂ ಆಗಿಲ್ಲ. ಇವಾಗ ಮಾಡ್ಕೋಬೇಕು. ನಾನು ತಿಂಡಿಗೆ ಬಂದು ನಾನು ಕಿಚಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಆಟ ಆಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. आयत आयत ममुख है, आयत ममुख है तुम्हें? हाँ देखो आयत, तू क्या वो क्या वो क्या वो आ ममुख है तुम्हें? भैयू कहाँ चले गए? हाँ देखो, कहाँ गए भैयू? भैया कहाँ कहाँ है भैया? भैया आओगे ना, भैया आओगे ना तुम्हें? ಹಿಂಗತ್ತಿದ್ದಾಳೆ, ಏನೇನೋ ತರಲೆ ಕಲ್ತಿದ್ದಾಳೆ ಅವಳು. ಗಿರ್ತಿ ಅಮ್ಮು, ಗಿರ್ತಿ ಬೈಠ ಬೈಠ ಬೈಠ. ವೆರಿ ಗುಡ್. ಎಷ್ಟು ತರಲೆ ಕಲ್ತಿದ್ದಾಳೆ ಫ್ರೆಂಡ್ಸ್. ಅದ್ರ ಮೇಲೆ ಬಿದ್ದು ಏನಾದರೂ ಆದರೆ अम्मू अम्मू जानू बेटी, क्या कर ली तुम्हें? अम्मू तुम्हारा सूरत कैसा है? जा हंकी मारो, जल्दी हंकी मारो. आई 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 हंकी मारो, हंकी मारो जल्दी. हंकी मारो, हंकी मारो, हंकी मारो. अम्मू भैया कहाँ गए? अम्मू गया गए कनासो, भैया गए, भैया गए. बलून है ना? क्या होना अम्मू को? बलून नहीं है, दुकान में ले लेकर ना चाकू. नीचे गए स्टम्पो ले लेंगे, नीचे गए स्टम्पो ले लेंगे. नीचे जाती ना, भैया को बुला लेती ना स्कूल से, तब ले लेंगे. बैलून बैलून हल्लो धरनासो. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಸ್ನೇಹಿತರೆ. ಫಟಾಫಟ್ ಅಂತ ಎಲ್ಲ ಕೆಲಸ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿ ನೆನೆಸ್ಬೇಕು. ಅದು ಕೂಡ ತೋರಿಸ್ತೀನಿ, ನನಗೆ ಗೊತ್ತಿರೋ ಅಷ್ಟು ತೋರಿಸ್ತೀನಿ ಅಷ್ಟೇ. ನೋಡಿ, ಏನು ಕೆಲಸ ಮುಗ್ದಿಲ್ಲ ಇನ್ನೂ. ಇವಾಗ ನಾನು ಜಲ್ದಿ ಎಲ್ಲ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಎಲ್ಲ ಮಾಡಿದಾದಮೇಲೆ ತಿಂಡಿ ಮಾಡ್ತಾಯಿದ್ದೀನಿ. ನೋಡಿ, ಕಿಚಡಿ ಮತ್ತು ಚಟ್ನಿ ಮಾಡಿದ್ದೆ. ಈ ರೆಸಿಪಿ ಆಗಲೇ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ, ನೋಡಿ ಒಂದು ಸತಿ. ಅವಳು ಮಲ್ಕೊಂಡಿದ್ದಾಳೆ. ಇವಾಗ ಎಷ್ಟು ದಿನದಿಂದ ನೆನೆಸ್ಬೇಕು ಅಂದ್ಕೊಂಡಿರ್ತೀನಿ, ಮರ್ತೇ ಬಿಡ್ತೀನಿ. ಇವತ್ತು ಹಾಕ್ತಾಯಿದ್ದೀನಿ. ಇದ್ರ ಒಂದು 1/4 kg ಅಷ್ಟಿದೆ. ಅದರಲ್ಲಿ 2.5 ಗ್ಲಾಸ್ ಅಷ್ಟು ಹಾಕ್ಕೋತಾ ಇದ್ದೀನಿ ನಾನು. ಇದೇ ಗ್ಲಾಸಲ್ಲಿ ಒಂದು ಅರ್ಧ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದು ನೋಡಿ, ಒಂದಷ್ಟು ನೋಡಿ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ. ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು, ಕಡಲೆಬೇಳೆ ಅದು ಹಾಕ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ಇದು ಅವಲಕ್ಕಿ ಹಾಕ್ಕೊಳ್ತೀನಿ. ಸ್ವಲ್ಪ ಅನ್ನ ಇದೆ, ಅದು ಎಲ್ಲ ಅನ್ನ ಲಾಸ್ಟಲ್ಲಿ ರುಬ್ಬುವಾಗ ತೋರಿಸ್ತೀನಿ. ಇದೆಲ್ಲ ಚೆನ್ನಾಗಿ ತೊಳೆದು 4 ನೀರಲ್ಲಿ ತೊಳೆದು ಹಾಗೆ ಇಡ್ತೀನಿ ನೋಡಿ. ಇವಾಗ ಮುಚ್ಚಿಟ್ಟಿದ್ದೀನಿ, ತೊಳೆದು ಇಟ್ಟಿದ್ದೀನಿ ನೋಡಿ. ಇವಾಗ ಇದೊಂದು 5 ಗಂಟೆ 6 ಗಂಟೆಗೆ ರುಬ್ತೀನಿ ಇದು. ಮತ್ತು ನನ್ನ ಮಗ 3:15ಗೆಲ್ಲ ಬಂದಿದ್ದ ಸ್ಕೂಲಿಂದ, ಅವನಿಗೆ ಹಾಲು ಕೊಡ್ತಾ ಇದ್ದೀನಿ.
ನೀನು ಸ್ವಲ್ಪ ಈ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ, ಕೊಬ್ಬರಿ ಎಣ್ಣೆ. ನಾನಿದು ಆದಿವಾಸಿ ಏರ್ ಆಯಿಲ್ ನಾನು ಹಾಕ್ತಾಯಿದ್ದೀನಿ. ತುಂಬ ಉದುರುತ್ತಾ ಇತ್ತು ಫ್ರೆಂಡ್ಸ್. ಇದು ಆಗಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆಮೇಲೆ ಏರ್ ಗ್ರೋತು ಕೂಡ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಅದು ಆಯಿಲ್. ಇದು ನೋಡಿ ಫ್ರೆಂಡ್ಸ್, ನನ್ನ ಮಗಳು ಓದ್ತಾ ಇದೆ. ಬೋಬೋ ಇದು ನಾಯಿಗೆ ಮತ್ತು ಪಾರಿವಾಳಗೆ ಅದೆಲ್ಲ ತೋರಿಸ್ತಾನೆ ಇರ್ತಾಳೆ. ಆದಮೇಲೆ ಅಕ್ಕಿ ರುಬ್ಬೋದಕ್ಕೆ ಅಂತ ಬಂದೆ. ನೋಡಿ ಇದೆಲ್ಲ ಚೆನ್ನಾಗಿ ನೆನೆದಿದೆ. 4 ಗಂಟೆ ನೆನೆದ್ರೆ ಸಾಕು. ನೋಡಿ ಇವಾಗ ಅದರಲ್ಲೇ ಅಕ್ಕಿ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದು ಸಪ್ರೇಟ್ ಇಟ್ಕೊಳ್ಳೋಣ ನಾನು. ಅದು ಎಣ್ಣೆ ಎಲ್ಲ ಇದು ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ಆಗಲ್ಲ, ಸ್ವಲ್ಪ ನೀರು ಹಾಕ್ಕೊಡ್ತೀನಿ. ಬರ್ತೀನಿ. ನನ್ನ ಮಗಳು ಸ್ವಲ್ಪ ವಾಯ್ಸ್ ಬರ್ತಾ ಇದೆ ಫ್ರೆಂಡ್ಸ್, ಏನು ತಪ್ಪು ಇಟ್ಕೊಬೇಡಿ. ನೋಡಿ ಈ ಥರ ಹಾಕ್ಕೊಡ್ತೀನಿ. ಈ ಥರ ಹಾಕ್ಕೊಡ್ತೀನಿ. ಅದಾದಮೇಲೆ ನಾನು ಇವಾಗಲೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ಕೈಯಲ್ಲಿ ಚೆನ್ನಾಗಿ. ನಾವು ಕೈಯಲ್ಲಿ ಜಾಸ್ತಿ ಎಷ್ಟು ಕಲಿಸ್ತೀವೋ ನಮ್ಮ ರುಚಿಗೆ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳ್ತಾರೆ ಅಮ್ಮ ಎಲ್ಲ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ನಾನು ಇದು ಸಪ್ರೇಟ್ ಮಾಡ್ಕೊಳ್ತೀನಿ. ನಾಳೆ ಬೇಕಾಗಿರೋದು ಇಲ್ಲಿ ಹಾಕಿಟ್ಕೊಳ್ತೀನಿ. ನಮ್ಮ ಇದು ಮಿಕ್ಕಿದ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇಟ್ಟು ಇಲ್ಲೇ ಆಚೆ ಇಟ್ಕೊಳ್ತೀನಿ ನೋಡಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಅಕ್ಕಿ ಎಲ್ಲ ರುಬ್ಬೋ ಗಂಟೆ ಇಲ್ಲೇ ನಿಂತ್ಕೊಂಡಿರ್ತಾಳೆ ಇವಳು. ಪಾಪ ಅವಳಿಗೆ ಕಾಯಲ್ಲಿ ನೋವೋದಿಲ್ಲ, ಏನು ಅಡುಗೆ ಮಾಡಿದರೂ ಇಲ್ಲೇ ನಿಂತ್ಕೊಂಡಿರ್ತಾಳೆ ಪಾಪ. ಆಮೇಲೆ ನಾನು ಇದು ಬೈಗನ್ ಹಾಲು ಕಾಬಿಡ್ತಾ ಮಾಡ್ತಿರೋದಿದೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ನೋಡಿ ನಾನು ಕಟ್ ಮಾಡೋಣ ಅಂತ ಎಲ್ಲ ತೆಗೆದಿದ್ದೆ, ಅವಳೇ ಹೋಗಿ ಕಟ್ ಮಾಡ್ತಾ ಇದ್ದಾಳೆ ನೋಡಿ. ಅದೇ ಸ್ಟೂಲಲ್ಲಿ ತೊಗೊಂಡು ಅದ್ರ ಮೇಲೆ ನಿಂತ್ಕೊಂಡು ಕಟ್ ಮಾಡ್ತಾಳೆ. ಆಮೇಲೆ ನೋಡಿದ್ರೆ ನಾನು ಟೊಮೊಟೊ ಎಲ್ಲ ಇದರಲ್ಲೇ ದಪ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಟೊಮೊಟೊ, ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಡ್ತೀನಿ ನಾನು. ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ ನೋಡಿ. 3 ವಿಸಿಲ್ ಕೂಗಿಸ್ಕೊಡ್ತೀನಿ ಇದನ್ನು. ಯಾರೆಲ್ಲ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಅದು ಕೂಗಿತ್ತು ವಿಜಿಲು. ಆಮೇಲೆ ಅದು ತಣ್ಣಗಾದ್ಮೇಲೆ ಇದು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಲ್ರೆಡಿ ಮ್ಯಾಶ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ. ಸ್ವಲ್ಪ ಜಾಸ್ತಿ ತೆಳು ಇಲ್ಲ, ಒಂದು ಸ್ವಲ್ಪ ಗಟ್ಟಿ ಕೂಡ ನಾರ್ಮಲಾಗಿ ಇರಬೇಕು ನೋಡಿ. ಇಷ್ಟಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಒಗ್ಗರಣೆ ಮಾಡೋದಕ್ಕೆ ಹಾಕ್ತಿದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದರಲ್ಲೇ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೀವು ಬೇಕಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಬೋದು. ನಾನು ಇವಾಗ ಅದೇನೂ ಹಾಕ್ತಾಯಿಲ್ಲ, ಜಸ್ಟ್ ಇದರಲ್ಲೇ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಇದರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ಇದನ್ನು ನೋಡಿ. ಈ ಥರ ಇರುತ್ತೆ. ಇವಾಗ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಇದು ಸೊಂಡಿಗೆನ ಕರ್ಕೊಂಡಿದ್ದೆ, ಅದಕ್ಕೆ ಹೆಂಚ್ಕೊಳೋದಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.